ಶ್ರೀಮಂತರ ರೆಕಾರ್ಡ್ಸ್ ಉಡಿಸ್ ಮಾಡಿದ ಈ ಶ್ರೀಮಂತ 100 ಲಕ್ಷ ಕೋಟಿ ರೂಪಾಯಿಗಳಿಗೆ ಅಧಿಪತಿ ಎಲಾನ್ ಮಸ್ಕ್. ಸೋಲಿಗೆ ಸವಾಲೊಡ್ಡಿ ಸಾಮ್ರಾಜ್ಯ ಕಟ್ಟಿದ ಬುದ್ಧಿವಂತ ಟ್ರಿಲಿಯನೇರ್ ಮಸ್ಕ್ ಶೂನ್ಯದಿಂದ ಸಾಮ್ರಾಜ್ಯದವರೆಗೆ. ಇದೇ ಹೊತ್ತಿನ ಸ್ಪೆಷಲ್ ಎಪಿಸೋಡ್ ಎಲಾನ್ ಮಸ್ಕ್ ಶೂನ್ಯದಿಂದ 100 ಲಕ್ಷ ಕೋಟಿವರೆಗೆ. ನಾನು ವನಿತಾ. ಈ ಇತಿಹಾಸ ಬರೀ ಗೆದ್ದವರನ್ನ ಮಾತ್ರ ನೆನಪಿನಲ್ಲಿ ಇಡುವುದಿಲ್ಲ, ಬದಲಾಗಿ ತಾನು ನಂಬಿದ ದಾರಿಯಲ್ಲಿ ಮೌನವಾಗಿಯೇ ತನ್ನದೇ ಆದ ಸಾಮ್ರಾಜ್ಯ ಕಟ್ಟಿದವರನ್ನು ಸಹ ಈ ಇತಿಹಾಸ ಜಗತ್ತಿಗೆ ಪರಿಚಯಿಸುತ್ತೆ. ಎಸ್, ಅಂಥದ್ದೇ ಒಬ್ಬ ಅಸಾಧಾರಣ ಸಾಧಕನ ಕತೆ ಇವತ್ತು ನಾನು ನಿಮಗೆ ತಿಳಿಸಿಕೊಡ್ತೀನಿ. ಎಲ್ಲರೂ ಈತನನ್ನ ಹುಚ್ಚ ಎಂದು ಕರೆದ್ರು. ಇವರ ಆಲೋಚನೆಗಳು ಯಾವುದೋ ಸಕ್ಸಸ್ ಆಗೋದಿಲ್ಲ ಎಂದು ಟೀಕಿಸಿದ್ರು. ಆದ್ರೆ ಆತ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲಿಲ್ಲ. ತನ್ನ ಕನಸನ್ನ, ತನ್ನ ಪರಿಶ್ರಮವನ್ನ ಮಾತ್ರ ನಂಬಿದ್ದನು. ಅದರ ಪರಿಣಾಮ ಇವತ್ತು ಜಗತ್ತಿನ ಮೊದಲ ಟ್ರಿಲಿಯನೇರ್ ಪಟ್ಟಕ್ಕೆ ಏರಿ ನಿಂತಿದ್ದಾನೆ. ಅಂತಹ ಅಪ್ರತಿಮ ಛಲಗಾರನ ಹೆಸರೇ ಎಲಾನ್ ಮಸ್ಕ್. ತನ್ನ ಕೈಯಲ್ಲಿ ಕೇವಲ $2,000 ಹಿಡಿದುಕೊಂಡು ದಕ್ಷಿಣ ಆಫ್ರಿಕಾದಿಂದ ಕೆನಡಾದ ನೆಲಕ್ಕೆ ಕಾಲಿಟ್ಟಿದ್ದ ಒಬ್ಬ ಸಾಮಾನ್ಯ ಹುಡುಗ ಇಂದು ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ. ಹೌದು, ಶೂನ್ಯದಿಂದ 100 ಲಕ್ಷ ಕೋಟಿಯವರೆಗೆ ಬೆಳೆದದ್ದು ಹೇಗೆ ನೋಡೋಣ ಈ ಕಂಪ್ಲೀಟ್ ಎಪಿಸೋಡ್ನಲ್ಲಿ. ಶ್ರೀಮಂತರ ರೆಕಾರ್ಡ್ಸ್ ಒಡಿಸ್ ಮಾಡಿದ ಈ ಶ್ರೀಮಂತ 100 ಲಕ್ಷ ಕೋಟಿ ರೂಪಾಯಿಗಳಿಗೆ ಅಧಿಪತಿ ಎಲಾನ್ ಮಸ್ಕ್. ಸೋಲಿಗೆ ಸವಾಲೊಡ್ಡಿ ಸಾಮ್ರಾಜ್ಯ ಕಟ್ಟಿದ ಬುದ್ಧಿವಂತ ಟ್ರಿಲಿಯನೇರ್ ಮಸ್ಕ್ ಶೂನ್ಯದಿಂದ ಸಾಮ್ರಾಜ್ಯದವರೆಗೆ. ದಕ್ಷಿಣ ಆಫ್ರಿಕಾದ ಪ್ರಿಟೋರಿಯಾ ಎಲನ್ ಮಸ್ಕ್ ಜನ್ಮಭೂಮಿ. ಆದ್ರೆ ಆ ಬಾಲ್ಯ ಈತನಿಗೆ ಸುಲಭವಾಗಿರಲಿಲ್ಲ. ಶಾಲೆಯಲ್ಲಿ ಸಹಪಾಠಿಗಳಿಂದ ನಿರಂತರವಾಗಿ ದೌರ್ಜನ್ಯ, ಅವಮಾನ, ಅಪಮಾನ ರೇಗಿಸ್ತಾ ಇದ್ರು. ಅಲ್ಲಿಂದಲೇ ಶುರುವಾಯಿತು ಎಲನ್ ಮಸ್ಕ್ಗೆ ಒಂಟಿತನ. ಎಷ್ಟರ ಮಟ್ಟಿಗೆ ಶಾಲೆಯಲ್ಲಿ ಕ್ರೂರತ್ವ ಇತ್ತು ಅಂದ್ರೆ ಎಲನ್ ಮಸ್ಕ್ ಪ್ರಜ್ಞೆ ತಪ್ಪುವವರೆಗೂ ಬೂಟುಗಾಲಿನಿಂದ ಒದ್ರು, ಹೊಡೆದ್ರು. ಆ ದಿನ ದೇಹಕ್ಕೆ ಬಿದ್ದ ಗಾಯಗಳ ಕಲೆ ಬಹುಶಃ ಇಂದಿಗೂ ಅವರ ಮನಸ್ಸಿನಲ್ಲಿ ಮಾಸಿಲ್ಲ. ಈತನಿಗೆ ಪುಸ್ತಕಗಳೇ ಆಪ್ತರಾದವು. ಸಿಲಿಕಾನ್ ವ್ಯಾಲಿಗೆ ಕಾಲಿಟ್ಟ ಮಸ್ಕ್ ಜಿಪ್ಟು ಮತ್ತು ಪೇಪಾಲ್ ಕಂಪನಿಗಳ ಮೂಲಕ ತಮ್ಮ ಯಶಸ್ಸಿನ ಮೊದಲ ಹೆಜ್ಜೆಯನ್ನ ಇಟ್ಟರು. ಪೇಪಾಲ್ ಕಂಪನಿಯಿಂದ ಸಿಕ್ಕ ದೊಡ್ಡ ಮೊತ್ತವನ್ನ ಆರಾಮವಾಗಿ ಬ್ಯಾಂಕಿನಲ್ಲಿಟ್ಟು ಐಷಾರಾಮಿ ಜೀವನ ನಡೆಸಬಹುದಿತ್ತು. ಆದ್ರೆ ಮಸ್ಕ್ ಮನಸ್ಸಿನಲ್ಲಿದ್ದಿದ್ದು ಬೇರೆಯದ್ದೇ ಆದ ಜಗತ್ತು. ಅದು 2008ರ ಸಮಯ. ಎಲನ್ ಮಸ್ಕ್ ಜೀವನದ ಅತ್ಯಂತ ಕರಾಳ ದಿನಗಳು. ಇತ್ತ ಬಾಹ್ಯಾಕಾಶ ಕ್ಷೇತ್ರವನ್ನು ನಡೆಸಲು ಕಾಲಿಟ್ಟಿದ್ದ ಸ್ಪೇಸ್ ಎಕ್ಸ್ನ ಮೊದಲ 3 ರಾಕೆಟ್ ಉಡಾವಣೆಗಳು ಸತತವಾಗಿ ಫೇಲ್ಯೂರ್ ಆಗಿ ಬೂದಿಯಾಗಿದ್ದವು. ತನ್ನ ಕಂಪನಿ ಸಂಪೂರ್ಣವಾಗಿ ದಿವಾಳಿಯಾಗುವ ಅಂಚಿಗೆ ಬಂದು ನಿಂತಿತ್ತು. ಕೈಯಲ್ಲಿದ್ದ ಹಣವೆಲ್ಲ ಖಾಲಿಯಾಗಿ ಸ್ನೇಹಿತರಿಂದ ಸಾಲ ಮಾಡುವ ಪರಿಸ್ಥಿತಿ ಬಂತು. ಆ ಸಮಯದಲ್ಲಿ ಮಾಧ್ಯಮಗಳು ಎಲಾನ್ ಮಸ್ಕ್ರನ್ನ ದೊಡ್ಡ ಹುಚ್ಚ ಎಂದು ಬರೆದವು. ಇನ್ನು ಕೆಲವು ದಿನಗಳಲ್ಲಿ ಮಸ್ಕ್ ರಸ್ತೆ ಪಾಲಾಗ್ತಾರೆ ಎಂದು ಜಗತ್ತು ಭವಿಷ್ಯ ನೋಡಿತು. ಆದರೆ ಮಸ್ಕ್ ಸೋಲೊಪ್ಪಿಕೊಳ್ಳಲಿಲ್ಲ. ತನ್ನ ಕೊನೆಯ ನಯಾ ಪೈಸೆಯನ್ನು 4ನೇ ರಾಕೆಟ್ ಉಡಾವಣೆಗೆ ಪಣವಾಗಿ ಇಟ್ಟರು. ಇಡೀ ಜಗತ್ತೇ ಉಸಿರು ಬಿಗಿ ಹಿಡಿದು ನೋಡ್ತಾ ಇತ್ತು. 4ನೇ ರಾಕೆಟ್ ಯಶಸ್ವಿಯಾಗಿ ಕಕ್ಷೆ ಸೇರಿತು. ನಾಸಾ $1 ಬಿಲಿಯನ್ ಒಪ್ಪಂದವನ್ನ ಎಲಾನ್ ಮಸ್ಕ್ ಕೈಗಿಟ್ಟಿತ್ತು. ಹಾಗೆಯೇ ಟೆಸ್ಲಾ ಇವತ್ತು ಜಗತ್ತಿನ ನಂಬರ್ 1 ಎಲೆಕ್ಟ್ರಿಕ್ ಕಾರು ಕಂಪನಿ. ಇತ್ತೀಚೆಗಷ್ಟೇ ಹೊರಬಂದ IPO ಟ್ರಿಲಿಯನರ್ ಡಾಲರ್ ದಾಟಿ ಮುನ್ನುಗ್ಗುತ್ತಿರೋದು ಮಸ್ಕ್ ರವರ ಸಾಮರ್ಥ್ಯಕ್ಕೆ ಹಿಡಿದ ಕನ್ನಡಿ. ಭೂಮಿಯ ಮೇಲೆ ಟೆಸ್ಲಾ, ಬಾಹ್ಯಾಕಾಶದಲ್ಲಿ ಸ್ಪೇಸ್ ಎಕ್ಸ್, ತಲೆಯೊಳಗೆ ನ್ಯೂರಾಲ್ ಲಿಂಕ್, ಸೋಷಿಯಲ್ ಮೀಡಿಯಾ, ಹೀಗೆ ಇವತ್ತು ಮಸ್ಕ್ ಮುಟ್ಟಿದ್ದೆಲ್ಲ ಚಿನ್ನವಾಗಿದೆ. ಒಂದು ಕಾಲದಲ್ಲಿ ಬಾಡಿಗೆ ಮನೆಗೆ ಹಣ ಇಲ್ಲದೆ ಇದ್ದಾಗ ಆಫೀಸ್ನ ಸೋಫಾ ಮೇಲೆಯೇ ಮಲಗುತ್ತಿದ್ದ ವ್ಯಕ್ತಿ ಇವತ್ತು ಇಡೀ ಜಗತ್ತಿನ ಮೊದಲ ಟ್ರಿಲಿಯನೇರ್ ಆಗಿದ್ದಾನೆ. ಅಸಾಧ್ಯ ಎಂಬ ಪದವನ್ನ ತನ್ನ ತಲೆಯಿಂದಲೇ ತೆಗೆದು ಹಾಕಿದ ಛಲಗಾರ ಅಂದ್ರೆ ಎಲಾನ್ ಮಸ್ಕ್.
ಇವತ್ತು ಕೋಟ್ಯಾಂತರ ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಹೌದು, ಜಗತ್ತು ನಿನ್ನಿಂದ ಸಾಧ್ಯವಿಲ್ಲ ಅಂದಾಗ ಮೌನವಾಗಿಯೇ ಸಾಮ್ರಾಜ್ಯ ಕಟ್ಟಿ ತೋರಿಸಿದವನೇ ಅಸಲಿ ಸಿಕಂದರ್. ಆತನೇ ಎಲಾನ್ ಮಸ್ಕ್. ಇವತ್ತು ಇಡೀ ಜಗತ್ತು ಈತನ ಹೆಸರನ್ನ ಕೇಳಿ ಆಶ್ಚರ್ಯ ಪಡುತ್ತಿದೆ. ಆತ ಕೈ ಇಟ್ಟಿದ್ದೆಲ್ಲ ಚಿನ್ನ ಆಗ್ತಿದೆ. ಸ್ಪೇಸ್ ಎಕ್ಸ್, ಟೆಸ್ಲಾ ಒಡೆಯ ಎಲಾನ್ ಮಸ್ಕ್. ಆದ್ರೆ ಈ ಯಶಸ್ಸಿನ ಸಾಮ್ರಾಜ್ಯದ ಹಿಂದೆ ಇರೋ ಕರಾಳ ಇತಿಹಾಸ ಅಷ್ಟಿಷ್ಟಲ್ಲ. ಆಕಾಶಕ್ಕೆ ಏಣಿ ಹಾಕಿದ ಈ ನಾಯಕ ಒಂದು ಕಾಲದಲ್ಲಿ ತರಗತಿಯ ಕೋಣೆಯಲ್ಲಿ ರಕ್ತಸಿಕ್ತನಾಗಿ ಬಿದ್ದಿದ್ದ ಅನ್ನೋದು ನಿಮಗೆ ನೆನಪಿರಲಿ. ಈ ಎಲ್ಲಾ ನರಕಗಳಿಂದ ಮುಕ್ತಿ ಪಡೆಯಲೇಬೇಕು ಎಂದು ಹಠ ಹಿಡಿದಿದ್ದ ಹುಡುಗ ಜಗತ್ತನ್ನ ಬದಲಿಸುವ ಕನಸು ಹೊತ್ತು ಕೆನಡಾಗೆ ವಲಸೆ ಬಂದನು. ಆ ಸಮಯದಲ್ಲಿ ಆತನ ಕೈಯಲ್ಲಿದ್ದದ್ದು ಕೇವಲ ಒಂದು ಬ್ಯಾಗ್. ಹೌದು, ಕೇವಲ ಒಂದು ಬ್ಯಾಗ್ ಮತ್ತು ಈ ಜಗತ್ತನ್ನ ಬದಲಾಯಿಸುತ್ತೇನೆ ಅನ್ನೋ ಕಲ್ಪನೆ ಮಾತ್ರ ಇತ್ತು. ಮುಂದೇನಾಯ್ತು ನೋಡೋಣ ಬನ್ನಿ. ಕೆನಡಾದಿಂದ ಅಮೆರಿಕಾಗೆ ಬಂದ ಎಲನ್ ಮಸ್ಕ್ ಉನ್ನತ ಶಿಕ್ಷಣಕ್ಕಾಗಿ ಪ್ರತಿಷ್ಠಿತ ಸ್ಟ್ಯಾನ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ PhD ಪ್ರವೇಶವನ್ನು ಪಡೆದರು. ಇಡೀ ಜಗತ್ತೇ ಆ ವಿಶ್ವವಿದ್ಯಾಲಯದ ಸೀಟಿಗಾಗಿ ಕಾಯ್ತಾ ಇದ್ರೆ ಎಲನ್ ಮಸ್ಕ್ ಕೇವಲ 2 ದಿನಗಳಲ್ಲಿ ಅಲ್ಲಿಂದ ಹೊರಬಂದರು. ಕಾರಣ ಇಂಟರ್ನೆಟ್ ಕ್ರಾಂತಿ ಅವರ ಕಣ್ಣೆದುರೇ ಇತ್ತು. ತಡ ಮಾಡದೆ ನೆಟ್ಸ್ಕೇಪ್ನಲ್ಲಿ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ರು. ಆ ಕಂಪನಿಯಿಂದ ಮಸ್ಕ್ಗೆ ಯಾವುದೇ ಪ್ರತಿಕ್ರಿಯೆ ಸಿಗಲಿಲ್ಲ. ಬಾಗಿಲುಗಳು ಮುಚ್ಚಿದಾಗ ಹೊಸ ದಾರಿಯನ್ನ ಹುಡುಕೋದೆ ಸಾಧಕನ ಲಕ್ಷಣ ಎಂಬಂತೆ ತಮ್ಮ ಸಹೋದರ ಕಿಂಬಾಲ್ ಮಸ್ಕ್ ಮತ್ತು ಗೆಳೆಯ ಗ್ರೆಲ್ ಕೌರಿ ಜೊತೆಗೂಡಿ ಜಿಪ್2 ಕಂಪನಿಯನ್ನ ಆರಂಭಿಸಿದರು. ಆಗ ಅವರ ಬಳಿ ಇದ್ದಿದ್ದು ದೊಡ್ಡ ಬಂಡವಾಳವಲ್ಲ, ತಾವೇ ಅಸೆಂಬಲ್ ಮಾಡಿದ್ದ ಒಂದು ಹೋಮ್ ಬಿಲ್ಡ್ ಕಂಪ್ಯೂಟರ್ ಮತ್ತು ಸ್ವಲ್ಪ ಹಣ ಮಾತ್ರ. ಎಷ್ಟೋ ದಿನಗಳ ಕಾಲ ಮನೆ ಬಾಡಿಗೆ ಕಟ್ಟಲು ಹಣವಿಲ್ಲದೆ ಆಫೀಸ್ನಲ್ಲೇ ಮಲಗ್ತಾ ಇದ್ರು. ಹತ್ತಿರದ ಜಿಮ್ನಲ್ಲಿ ಸ್ನಾನ ಮಾಡ್ತಾ ಇದ್ರು. ಬಡತನ ಅವರ ಕಾಲನ್ನ ಮತ್ತೆ ಮತ್ತೆ ಎಳಿತಾ ಇತ್ತು. ಆದ್ರೆ ಅವರ ಯೋಜನೆಗಳು ಆಕಾಶದಲ್ಲಿತ್ತು. ಈ ಎಲಾನ್ ಮಸ್ಕ್ ಸಕ್ಸಸ್ಸು ಹಸಿವು ಎಷ್ಟಿತ್ತೆಂದ್ರೆ ರಾತ್ರಿ ಹಗಲು ಎನ್ನದೆ ದುಡಿದರು. ಕೇವಲ 4 ವರ್ಷಗಳಲ್ಲಿ ಅಂದ್ರೆ 1999ರಲ್ಲಿ ಅದೇ ಜಿಪ್2 ಕಂಪನಿಯನ್ನ ಬರೋಬ್ಬರಿ $300 ಮಿಲಿಯನ್ ಕಾಂಪ್ಯಾಕ್ ಕಂಪನಿಗೆ ಮಾರಾಟ ಮಾಡಿದ್ರು. ಅವತ್ತು ಇಡೀ ಜಗತ್ತೇ ಆಶ್ಚರ್ಯಪಟ್ಟಿತ್ತು. ನಿನ್ನೆಯವರೆಗೂ ಬಾಡಿಗೆಗೆ ಹಣವಿಲ್ಲದ ಹುಡುಗ ಇಂದು ಮಿಲಿಯನೇರ್ ಆಗಿದ್ದನು. $300 ಮಿಲಿಯನ್ ಸಿಕ್ಕ ತಕ್ಷಣ ಮಸ್ಕ್ ಸುಮ್ಮನೆ ಕೂರಲಿಲ್ಲ. ಐಷಾರಾಮಿ ಜೀವನ ನಡೆಸಿ ಎಂಜಾಯ್ ಮಾಡಬಹುದಿತ್ತು. ಆದ್ರೆ ಅವರ ಕಣ್ಣು ಭವಿಷ್ಯದ ಮೇಲಿತ್ತು. ಡಿಜಿಟಲ್ ಲೋಕಕ್ಕೆ ಎಂಟ್ರಿ ಕೊಟ್ಟನು. X.com ಆರಂಭಿಸಿ ಮುಂದೆ ಅದು ಪೇಪಾಲ್ ಸಂಸ್ಥೆಯಾಗಿ ಬದಲಾಯಿತು. ಆ ಸಮಯದಲ್ಲಿ ಇಡೀ ವಿಶ್ವದ ಹಣಕಾಸು ವ್ಯವಸ್ಥೆಯನ್ನ ಬದಲಾಯಿಸಿತು. ಮುಂದೆ ಇದನ್ನ ದೊಡ್ಡ ಕಂಪನಿಗೆ ಬರೋಬ್ಬರಿ $1.5 ಬಿಲಿಯನ್ ಮಾರಾಟ ಮಾಡಿದಾಗ ಮಸ್ಕ್ ಕೇವಲ ಶ್ರೀಮಂತನಲ್ಲ, ಕುಬೇರನಾಗಿ ಬಿಟ್ಟನು. ಅದರ ಬಗ್ಗೆ ನೋಡೋಣ ಬನ್ನಿ. ಹೌದು, ಕೈಯಲ್ಲಿ $1.5 ಬಿಲಿಯನ್ ಹಣವಿದ್ದಾಗ ಯಾರಾದ್ರೂ ಏನು ಮಾಡ್ತಾರೆ? ಆರಾಮಾಗಿ ಐಷಾರಾಮಿ ಬಂಗಲೆ ಕಟ್ಟಿ ಲಕ್ಸುರಿ ಕಾರ್ಗಳಲ್ಲಿ ತಿರುಗುತ್ತಾ ಕೂತು ತಿನ್ನಬಹುದಿತ್ತು. ಸಾಕು ಈ ಹೋರಾಟ ಅಂದುಕೊಳ್ಬಹುದಿತ್ತು. ಆದ್ರೆ ಮಸ್ಕ್ ಗುರಿ ಬೇರೆಯದ್ದೇ ಆಗಿತ್ತು. ಅವರ ಹಸಿವು ಹಣಕ್ಕಾಗಿ ಇರಲಿಲ್ಲ. ಅವರ ಗುರಿ ಭೂಮಿಯನ್ನ ಮೀರಿ ಆಕಾಶದ ಕಡೆಗಿತ್ತು, ಮಂಗಳ ಗ್ರಹದ ಕಡೆಗಿತ್ತು. ಶಾಲೆಯಲ್ಲಿ ಹೊಡೆತ ತಿಂದ ಹುಡುಗ ಇಂದು ಇಡೀ ಜಗತ್ತನ್ನೇ ಆಳ್ತಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಆತನ ಆತ್ಮವಿಶ್ವಾಸ. ಬದುಕು ಅಂದುಕೊಂಡಷ್ಟು ಸುಲಭವಲ್ಲ. ಸಿನಿಮಾ ನಾಯಕನಾಗಿ ಕ್ಲೈಮ್ಯಾಕ್ಸ್ನಲ್ಲಿ ಸುಲಭವಾಗಿ ಗೆಲುವು ಸಿಕ್ಬಿಡಬಹುದು. ಆದ್ರೆ ನಿಜ ಬದುಕಿನ ಅಖಾಡದಲ್ಲಿ ಹೋರಾಡುವಾಗ ವಿಧಿ ಬರಹವೇ ಬೇರೆಯಾಗಿರುತ್ತೆ. ಅದು 2008ರ ಕಾಲಘಟ್ಟ. ಇಡೀ ಜಗತ್ತನ್ನೇ ಆಳ್ಬೇಕಾಗಿದ್ದ ಒಬ್ಬ ವ್ಯಕ್ತಿ ತನ್ನ ಬದುಕಿನ ಅತ್ಯಂತ ಕರಾಳ ಚಂಡಮಾರುತಕ್ಕೆ ಸಿಲುಕಿದ್ದ. ಕೈಯಲ್ಲಿದ್ದ ದುಡ್ಡು ಖಾಲಿಯಾಗಿತ್ತು. ಕನಸುಗಳು ಕಣ್ಣೆದುರೇ ನುಚ್ಚು ನೂರಾಗಿದ್ವು. ಜೊತೆಯಲ್ಲಿದ್ದ ಹೆಂಡತಿಯು ಕೈಕೊಟ್ಟು ದೂರ ಹೋಗಿದ್ಲು. ಜಗತ್ತೇ ಆತನನ್ನ ನೋಡಿ ಹುಚ್ಚ ಎಂದು ಗೇಲಿ ಮಾಡ್ತಾ ಇತ್ತು. ಆದ್ರೆ ಆತ ಸಾಮಾನ್ಯ ಮನುಷ್ಯನಾಗಿರ್ಲಿಲ್ಲ. ಆತ ಎಲ್ಲವನ್ನ ಪಣಕ್ಕಿಟ್ಟು ಒಬ್ಬ ಅಪ್ರತಿಮ ಜೂಜುಕೋರನಾಗಿದ್ದನು. ಆ ಸಮಯದಲ್ಲಿ ಇಡೀ ಜಗತ್ತು ಎಲೆಕ್ಟ್ರಿಕ್ ಕಾರುಗಳನ್ನ ನೋಡಿ ನಗುತ್ತಿತ್ತು. ಇವೆಲ್ಲ ರಸ್ತೆಯಲ್ಲಿ ಓಡಲು ಸಾಧ್ಯವೇ ಇಲ್ಲ ಎಂದು ಗೇಲಿ ಮಾಡುತ್ತಿದ್ರು. ಇನ್ನು ಬಾಹ್ಯಾಕಾಶ ಸಂಸ್ಥೆಗಳು ಕೋಟಿ ಬೆಲೆ ಬಾಳುವ ರಾಕೆಟ್ಗಳನ್ನ ಒಮ್ಮೆ ಬಳಸಿ ಸಮುದ್ರಕ್ಕೆ ಎಸೆಯಬೇಕೇ ಹೊರತು ಮರುಬಳಕೆ ಮಾಡಲು ಸಾಧ್ಯವೇ ಇಲ್ಲ ಎಂದು ಗೇಲಿ ಮಾಡುತ್ತಿದ್ರು. ಆದ್ರೆ ಎಲಾನ್ ಮಸ್ಕ್ ಯಾರ ಮಾತಿಗೂ ಕಿವಿಗೊಡಲಿಲ್ಲ.
ತಾನು ನಂಬಿದ ಕನಸನ್ನೇ ಉಸಿರಾಗಿಸಿಕೊಂಡರು. ರಾತ್ರಿ ಹಗಲು ಎನ್ನದೆ ನಿದ್ದೆ ಊಟ ಮರೆತು ಫ್ಯಾಕ್ಟರಿಗಳಲ್ಲೇ ಕಾಲ ಕಳೆದ್ರು. ಇಡೀ ಜಗತ್ತು ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳ ಆಧಿಪತ್ಯದಲ್ಲಿತ್ತು. ಆಗ ಎಲೆಕ್ಟ್ರಿಕ್ ಕಾರುಗಳು ರೋಡ್ಗೆ ಇಳಿದವು. ಇವತ್ತು ಜಗತ್ತಿನ ಪ್ರತಿಯೊಂದು ಪ್ರಮುಖ ಆಟೋಮೊಬೈಲ್ ಕಂಪನಿಯು ಎಲೆಕ್ಟ್ರಿಕ್ ಕಾರುಗಳನ್ನ ತಯಾರಿಸುತ್ತಿದೆ. ಅದಕ್ಕೆ ಮಸ್ಕ್ ಮಾಡಿದ ಆ ಒಂದು ಜಿದ್ದಿನ ಕ್ರಾಂತಿಯೇ ಕಾರಣ. ಪೇಪಾಲ್ ಕಂಪನಿಯನ್ನ ಮಾರಾಟ ಮಾಡಿದಾಗ ಮಸ್ಕ್ ಕೈಗೆ ಬಂದಿದ್ದು ನೂರಾರು ಕೋಟಿ ರೂಪಾಯಿಗಳ ಲಾಭ. ಯಾವುದೋ ದ್ವೀಪವನ್ನ ಖರೀದಿಸಿ ಆರಾಮಾಗಿ ಜೀವನ ಸಾಗಿಸಬಹುದಿತ್ತು. ಆದ್ರೆ ಮಸ್ಕ್ ಆರಿಸಿಕೊಂಡಿದ್ದು ಮಾತ್ರ ಅತ್ಯಂತ ಅಪಾಯಕಾರಿ ಹಾದಿ. ಪೇಪಾಲ್ನಿಂದ ಬಂದ ಪ್ರತಿಯೊಂದು ಪೈಸೆಯನ್ನ ತಂದು ಸುರಿದಿದ್ದು 2 ಅಪರೂಪದ ಕ್ಷೇತ್ರಗಳಲ್ಲಿ. ಒಂದು ಎಲೆಕ್ಟ್ರಿಕ್ ಕಾರು ತಯಾರಿಕಾ ಸಂಸ್ಥೆ ಟೆಸ್ಲಾ, ಮತ್ತೊಂದು ಬಾಹ್ಯಾಕಾಶ ಸಂಶೋಧನೆಯ ಸ್ಪೇಸ್ ಎಕ್ಸ್. ಮಸ್ಕ್ ಸಾಹಸ ಅಲ್ಲಿಗೆ ನಿಲ್ಲಲಿಲ್ಲ. ಇಡೀ ಜಗತ್ತನ್ನು ಡಿಜಿಟಲ್ ಆಗಿ ಬದಲಾಯಿಸುವುದಕ್ಕೆ ಮುಂದಾದನು. ಅವರು ಸ್ಟಾರ್ ಲಿಂಕ್ ಯೋಜನೆಗೆ ಕೈ ಹಾಕಿದ್ರು. ಯಾವುದೇ ಕೇಬಲ್ ಇಲ್ಲದೆ, ಮೊಬೈಲ್ ಟವರ್ ಇಲ್ಲದೆ ನೇರವಾಗಿ ಬಾಹ್ಯಾಕಾಶದಿಂದಲೇ ಇಂಟರ್ನೆಟ್ ಇದಾಗಿರುತ್ತೆ. ಎಲಾನ್ ಮಸ್ಕ್ ಸ್ಟಾರ್ ಲಿಂಕ್ ಉಪಗ್ರಹಗಳ ಮೂಲಕ ಜಗತ್ತಿನ ಮೂಲೆ ಮೂಲೆಗೂ ಅಷ್ಟೇ ವೇಗದ ಇಂಟರ್ನೆಟ್ ತಲುಪಿಸಿದನು. ಹೌದು, ಇತಿಹಾಸವನ್ನು ಓದುವವರು ಕೆಲವರಾದ್ರೆ ಇತಿಹಾಸವನ್ನ ಬರೆಯುವವರು ಇನ್ನೂ ಕೆಲವರು. ಆದ್ರೆ ಜಗತ್ತಿನ ಭವಿಷ್ಯವನ್ನೇ ತನ್ನ ಕಲ್ಪನೆಗಳ ಮೂಲಕ ಮತ್ತೊಂದು ಅದ್ಭುತವನ್ನ ಸೃಷ್ಟಿಸಿದ್ದ ಒಬ್ಬ ವ್ಯಕ್ತಿ ನಮ್ಮ ಕಣ್ಣ ಮುಂದೆಯೇ ಇದ್ದಾನೆ. ಜಗತ್ತು ಯಾವುದನ್ನ ಅಸಾಧ್ಯ ಅಂದುಕೊಂಡಿತ್ತೋ ಅದನ್ನು ಸಾಧ್ಯವಾಗಿಸಿ ತೋರಿಸಿ ಕೊಟ್ಟವನೇ ಈ ಎಲಾನ್ ಮಸ್ಕ್. ಸೋಲುಗಳ ಸುಳಿಯಲ್ಲೂ ಗೆಲುವಿನ ಬಾವುಟ ನೆಟ್ಟ ಸಾಹಸಿ ಆತ. ಆಟೋಮೊಬೈಲ್ ಇರಲಿ, ಬಾಹ್ಯಾಕಾಶ ಇರಲಿ ಅಥವಾ ಸೋಷಿಯಲ್ ಮೀಡಿಯಾ ಇರಲಿ, ಮಸ್ಕ್ ಕಾಲಿಟ್ಟ ಕಡೆಯಲ್ಲೆಲ್ಲ ಹಳೆ ಸಾಮ್ರಾಜ್ಯಗಳು ಉರುಳಿ ಬಿದ್ದಿವೆ. ಹೊಸ ಕ್ರಾಂತಿ ಜನ್ಮ ತಾಳಿವೆ. ಅದರ ಬಗ್ಗೆ ನೋಡೋಣ ಬನ್ನಿ. ಸೋಲನ್ನೇ ಗೆಲುವನ್ನಾಗಿ ಮಾಡಿಕೊಂಡಿದ್ದನು ಎಲಾನ್ ಮಸ್ಕ್. ವಿವಾದವನ್ನೇ ಇತಿಹಾಸವನ್ನಾಗಿ ಬದಲಿಸಿಕೊಂಡಿದ್ದನು. ಜಗತ್ತು ಇವರನ್ನ ಒಪ್ಪಲಿ ಬಿಡಲಿ, ಮುಂದಿನ ಪೀಳಿಗೆ ಇತಿಹಾಸವನ್ನ ತಿರುವಿ ಹಾಕಿದಾಗ 21ನೇ ಶತಮಾನದ ಮಹಾಕ್ರಾಂತಿಯ ನಾಯಕನಾಗಿ ಎಲಾನ್ ಮಸ್ಕ್ ಹೆಸರು ಮೊದಲ ಸಾಲಿನಲ್ಲಿ ಇರುತ್ತೆ. ಟೆಸ್ಲಾದಿಂದ ಆರಂಭವಾದ ಇವರ ಕ್ರಾಂತಿ ಸ್ಪೇಸ್ ಎಕ್ಸ್ ಮೂಲಕ ಆಕಾಶ ಮುಟ್ಟಿದ್ರು. ಒಂದು ಕಡೆ ಬಾಹ್ಯಾಕಾಶದಲ್ಲಿ ಕ್ರಾಂತಿ ನಡೀತಾ ಇದ್ರೆ, ಇನ್ನೊಂದು ಕಡೆ ಭೂಮಿಯ ಮೇಲಿನ ಮಾಲಿನ್ಯ ತಡೆಯೋದಕ್ಕೆ ಟೆಸ್ಲಾ ಕಾರುಗಳ ಮೂಲಕ ಆಟೋಮೊಬೈಲ್ ರಂಗಕ್ಕೆ ಕಾಲಿಟ್ರು. ಟೆಸ್ಲಾ ಸೂಪರ್ ಕಾರುಗಳ ಮೂಲಕ ಧೂಳೆಬ್ಬಿಸಿದ್ರು. ಟ್ವಿಟರ್ನ 80% ಉದ್ಯೋಗಿಗಳನ್ನ ವಜಾಗೊಳಿಸಿದಾಗ ಎಲ್ಲರೂ ಇನ್ನೂ ಎಕ್ಸ್ ಮುಳುಗಿತ್ತು ಅಂದ್ರು. ಆದ್ರೆ ಮಸ್ಕ್ ತಮಗೆ ಬೇಕಾದ ರೀತಿಯಲ್ಲೇ ಆ ಸಾಮಾಜಿಕ ಮಾಧ್ಯಮವನ್ನ ಮರುರೂಪಿಸಿದ್ರು. ಟೀಕೆಗಳು ಏನೇ ಇರಲಿ, ಇಂದು ಜಗತ್ತಿನ ರಾಜಕೀಯ ಆರ್ಥಿಕತೆಯ ಪ್ರಮುಖ ಕೇಂದ್ರ ಬಿಂದುವಾಗಿ ಎಕ್ಸ್ ಮುನ್ನಡೆಯುತ್ತಾ ಇದೆ. ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಸಕ್ಸಸ್ ಆದ ಮೇಲೆ ಎಲಾನ್ ಮಸ್ಕ್ ಟ್ವಿಟರ್ ಅನ್ನ ಖರೀದಿಸಿ ಅದಕ್ಕೆ ಎಕ್ಸ್ ಎಂದು ಮರುನಾಮಕರಣ ಮಾಡಿ ಬೇರೆಯ ದಿಕ್ಕಿಗೆ ತೆಗೆದುಕೊಂಡು ಹೋದ್ರು. ಇಷ್ಟೆಲ್ಲ ಸಾಧಿಸಿದ ಎಲಾನ್ ಮಸ್ಕ್ ರವರ ಮುಂದಿನ ಗುರಿ ಏನು ಗೊತ್ತಾ? ಮನುಷ್ಯರನ್ನ ಮಂಗಳ ಗ್ರಹಕ್ಕೆ ಕರೆದುಕೊಂಡು ಹೋಗೋದು, ಅಲ್ಲಿಂದ ಒಂದು ಹೊಸ ನಾಗರಿಕತೆಯನ್ನ ಸೃಷ್ಟಿಸೋದು. ಈ ಕನಸು ಸಾಮಾನ್ಯರಿಗೆ ಈಗಲೂ ವಿಚಿತ್ರವಾಗಿ ಕಾಣಿಸಬಹುದು. ಆದ್ರೆ ಮಸ್ಕ್ ನಡೆದು ಬಂದ ದಾರಿಯನ್ನ ನೋಡಿದ್ರೆ ಬಹುಶಃ ಅದು ಕೂಡ ಒಂದು ದಿನ ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಂಗಳ ಗ್ರಹಕ್ಕೆ ಹೋಗುವ ಹುಚ್ಚು ಸಾಹಸಕ್ಕೆ ಕೈ ಹಾಕ್ತಾನೆ ಅಂದ್ರೆ ಅವನಲ್ಲಿರುವ ಧೈರ್ಯ ಎಂಥದ್ದು? 4 ಜನರು ಮಾತನಾಡ್ಕೊಳ್ತಾರೆ ಎಂದು ಅವರು ಎಂದಿಗೂ ತಮ್ಮ ಕನಸಿನ ಗಾತ್ರವನ್ನ ಸಣ್ಣದು ಮಾಡಿಕೊಳ್ಳೋದಿಲ್ಲ. ಜಗತ್ತಿನ ಅತಿ ದೊಡ್ಡ ರಾಕೆಟ್ ಸ್ಟಾರ್ಶಿಪ್ ಇಂದು ಮಂಗಳ ಗ್ರಹದತ್ತ ಹಾರಲು ಸಿದ್ಧವಾಗ್ತಾ ಇದೆ. ಟೀಕಿಸುವವರು ಟೀಕೆ ಮಾಡುತ್ತಲೇ ಇರುತ್ತಾರೆ. ಆದರೆ ಸಾಧ್ಯವಿಲ್ಲ ಎಂದು ಕೈಕಟ್ಟಿ ಕುಳಿತವರನ್ನ ಇತಿಹಾಸ ಎಂದಿಗೂ ನೆನಪಿಟ್ಟುಕೊಳ್ಳುವುದಿಲ್ಲ. ಬದಲಿಗೆ ಇಡೀ ಜಗತ್ತೇ ವಿರೋಧಿಸಿದ್ರು ನನ್ನ ಕನಸನ್ನ ನಾನು ನನಸು ಮಾಡಿಕೊಳ್ಳುತ್ತೇನೆ ಎಂದು ಸಾಧಿಸಿ ತೋರಿಸಿದವರನ್ನ ಮಾತ್ರ ಇತಿಹಾಸ ತನ್ನ ಬಂಗಾರದ ಪುಟಗಳಲ್ಲಿ ನೆನಪಿನಲ್ಲಿಡುತ್ತದೆ. ಅಂತಹ ವ್ಯಕ್ತಿಯೇ ಈ ಎಲಾನ್ ಮಸ್ಕ್. ಜಗತ್ತಿನ ಇತಿಹಾಸದಲ್ಲಿ ಹಣದ ಸಾಮ್ರಾಜ್ಯ ಆಳಿದವರು ಹಲವರಿದ್ದಾರೆ. ರಾಜ ಮಹಾರಾಜರು ಅಷ್ಟೇ ಏಕೆ, ಕೈಗಾರಿಕಾ ಕ್ರಾಂತಿಯ ಸೃಷ್ಟಿಕರ್ತರು, ಬಿಲಿಯನೇರ್ಗಳು,
ಪಟ್ಟಿಯಲ್ಲಿ ಮೆರೆದ ಘಟಾನುಘಟಿಗಳು ಇದ್ದಾರೆ. ಆದರೆ ಈ ಇಡೀ ಭೂಮಂಡಲದ ಇತಿಹಾಸದಲ್ಲೇ ಇಲ್ಲಿಯವರೆಗೂ ಯಾರೂ ತಲುಪದ, ಯಾರು ಊಹಿಸದ ಆ ಒಂದು ಸಿಂಹಾಸನ ಈಗ ಸಿದ್ಧವಾಗಿದೆ. ಅದರ ಬಗ್ಗೆ ನೋಡೋಣ ಬನ್ನಿ. ಹೌದು, ಈತ ವಿಜ್ಞಾನ ಲೋಕದ ಹುಚ್ಚುದೊರೆ, ತಂತ್ರಜ್ಞಾನ ಲೋಕದ ಸರ್ವಾಧಿಕಾರಿ, ಮಂಗಳ ಗ್ರಹಕ್ಕೆ ಮಾನವರನ್ನ ಕಳುಹಿಸಲು ಹೊರಟಿರುವ ಕ್ರೇಜಿ ಸೈಂಟಿಸ್ಟ್ ಅಂದ್ರೆ ಎಲಾನ್ ಮಸ್ಕ್. ಹೌದು, ಭೂಮಿಯ ಮೊದಲ ಟ್ರಿಲಿಯನೇರ್ ಪಟ್ಟಕ್ಕೇರಲು ಕ್ಷಣಗಳನ್ನೇ ಆರಂಭವಾಗಿದೆ. ಇದು ಕೇವಲ ಹಣದ ಕಥೆಯಲ್ಲ, ಇಡೀ ಜಗತ್ತನ್ನೇ ತನ್ನ ಬೆರಳ ತುದಿಯಲ್ಲಿ ನಡುಗಿಸುತ್ತಿರುವ ಒಬ್ಬ ವ್ಯಕ್ತಿಯ ಮಹಾಗಾಥೆ. ಟ್ರಿಲಿಯನೇರ್ ಪಟ್ಟ ಎಲನ್ ಮಸ್ಕ್ಗೆ ಕೇವಲ ಒಂದು ನಂಬರ್ ಅಷ್ಟೇ. ಯಾಕಂದ್ರೆ ಅವರ ಅಂತಿಮ ಗುರಿ ಹಣ ಮಾಡೋದಲ್ಲ, ಭೂಮಿಯ ಮೇಲಿನ ಸಂಪತ್ತನ್ನೆಲ್ಲ ಸೇರಿಸಿ ಮಂಗಳ ಗ್ರಹದ ಮೇಲೆ ಮನುಷ್ಯನ ಹೊಸ ಸಾಮ್ರಾಜ್ಯವನ್ನ ಕಟ್ಟುವುದು. ಹೌದು, ಈ ಭೂಮಿಯ ಇತಿಹಾಸದಲ್ಲಿ ಇಲ್ಲಿಯವರೆಗೆ ಯಾರೂ ಕಾಣದ ಯಶಸ್ಸು, ಯಾರು ಗಳಿಸದ ಸಂಪತ್ತು, ಯಾರು ಮಾಡದ ಸಾಹಸವನ್ನ ಮಾಡಿದ್ದಾರೆ ಎಲಾನ್ ಮಸ್ಕ್. ಕಲಿಯುಗದ ಅತ್ಯಂತ ಪ್ರಭಾವಶಾಲಿ ಮತ್ತು ಶ್ರೀಮಂತ ವ್ಯಕ್ತಿ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಭೂಮಿಯ ಮೊದಲ ಟ್ರಿಲಿಯನೇರ್ ಪಟ್ಟಕ್ಕೇರುತ್ತಿರುವ ಈ ಇತಿಹಾಸ ಪುರುಷನ ಮುಂದಿನ ಪಯಣ ಮಂಗಳ ಗ್ರಹಕ್ಕೆ. ಹೌದು, ಅಮೆರಿಕಾದ ಷೇರು ಮಾರುಕಟ್ಟೆಯಲ್ಲಿ ಇತಿಹಾಸವೊಂದು ಸೃಷ್ಟಿಯಾಗಿದೆ. ಇಡೀ ಜಗತ್ತೇ ನಿಶ್ಶಬ್ದವಾಗಿ ತಿರುಗಿ ನೋಡುವಂತಹ ಮಹಾನ್ ದಾಖಲೆಯೊಂದು ನಿರ್ಮಾಣವಾಗಿದೆ. ಹೌದು, ಈಗ ಎಲನ್ ಮಸ್ಕ್ ವಿಶ್ವದ ನಂಬರ್ 1 ಶ್ರೀಮಂತ, ವಿಶ್ವದ ಮೊದಲ ಟ್ರಿಲಿಯನೇರ್, ಅಂದ್ರೆ $1,00,000 ಕೋಟಿ ಒಡೆಯನಾಗಿ ಎಲನ್ ಮಸ್ಕ್ ಇತಿಹಾಸ ಬರೆದಿದ್ದಾರೆ. ಆ ದಿನ ಇಡೀ ಜಗತ್ತಿನ ಹೂಡಿಕೆದಾರರ ಕಣ್ಣು ಅಮೆರಿಕದ ಷೇರುಪೇಟೆಯ ಮೇಲಿತ್ತು. ಕಾರಣ, ಮಸ್ಕ್ ಒಡೆತನದ ಬಾಹ್ಯಾಕಾಶ ಸಂಸ್ಥೆ ಸ್ಪೇಸ್ ಎಕ್ಸ್ ಷೇರು ಮಾರುಕಟ್ಟೆ ಪ್ರವೇಶಿಸಿತ್ತು. ಲಿಸ್ಟ್ ಆಗುತ್ತಿದ್ದಂತೆ ಇತಿಹಾಸ ಸೃಷ್ಟಿಸಿದ ಸ್ಪೇಸ್ ಎಕ್ಸ್ ಷೇರುಗಳು ಮೂಲ ದರಕ್ಕಿಂತ ಬರೋಬ್ಬರಿ 11 ಪಟ್ಟು ಹೆಚ್ಚಿನ ದರಕ್ಕೆ ಮಾರಾಟವಾದವು. ಇದರ ಬೆನ್ನಲ್ಲೇ ಸ್ಪೇಸ್ ಎಕ್ಸ್ ಕಂಪನಿಯ ಒಟ್ಟು ಮಾರುಕಟ್ಟೆ ಮೌಲ್ಯ ತಲುಪಿದ್ದು 200 ಲಕ್ಷ ಕೋಟಿ ರೂಪಾಯಿಗಳನ್ನ. ಇದರಿಂದ ಎಲಾನ್ ಮಸ್ಕ್ ಅವರ ವೈಯಕ್ತಿಕ ಆಸ್ತಿ ಮೌಲ್ಯ ಈಗ 100 ಲಕ್ಷ ಕೋಟಿ ರೂಪಾಯಿಗಳ ಗಡಿಯನ್ನ ದಾಟಿದೆ. 100 ಲಕ್ಷ ಕೋಟಿ ರೂಪಾಯಿ ಅಂದ್ರೆ ಎಷ್ಟು ಅಂತ ಸಾಮಾನ್ಯ ಜನರಿಗೆ ಊಹಿಸುವುದಕ್ಕೂ ಕಷ್ಟ. ನಮ್ಮ ಭಾರತದ ವಾರ್ಷಿಕ ಬಜೆಟ್ ಎಷ್ಟಿದೆಯೋ ಅದರ ಬರೋಬ್ಬರಿ 2 ಪಟ್ಟು ಹೆಚ್ಚು ಆಸ್ತಿ ಈಗ ಒಬ್ಬನೇ ಒಬ್ಬ ವ್ಯಕ್ತಿಯ ಬಳಿ ಇದೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ಗೆ ಹೋಲಿಸಿದ್ರೆ ಇದು ಬರೋಬ್ಬರಿ 25 ಪಟ್ಟು ದೊಡ್ಡದು. ಅಂದ್ರೆ ಇಡೀ ನಮ್ಮ ರಾಜ್ಯವನ್ನ 25 ವರ್ಷಗಳ ಕಾಲ ನಡೆಸಲು ಎಷ್ಟು ಹಣ ಬೇಕೋ ಅಷ್ಟು ಆಸ್ತಿಯನ್ನ ಎಲಾನ್ ಮಸ್ಕ್ ಒಬ್ಬರೇ ಹೊಂದಿದ್ದಾರೆ. ಇದು ಮಸ್ಕ್ ಸಾಮ್ರಾಜ್ಯದ ತಾಕತ್ತು. ಆ ಬಗ್ಗೆ ನೋಡೋಣ ಬನ್ನಿ. ಒಬ್ಬ ವ್ಯಕ್ತಿಯ ಆಸ್ತಿ ದೇಶಗಳ ಆರ್ಥಿಕತೆಯನ್ನೇ ಮೀರಿಸುವಷ್ಟು ಬೆಳೆದಾಗ ಜಗತ್ತಿನ ಪವರ್ ಬ್ಯಾಲೆನ್ಸ್ ಬದಲಾಗುತ್ತೆ. ಎಲನ್ ಮಸ್ಕ್ ಕೇವಲ ಶ್ರೀಮಂತನಲ್ಲ, ಅವರೀಗ ಜಾಗತಿಕ ತಂತ್ರಜ್ಞಾನ ಮತ್ತು ರಾಜಕೀಯದ ದಿಕ್ಸೂಚಿ. ಇಷ್ಟೊಂದು ಬೃಹತ್ ಆಸ್ತಿಯನ್ನ ಹೊಂದಿರುವ ಮಸ್ಕ್ ಮುಂದಿನ ದಿನಗಳಲ್ಲಿ ಇನ್ಯಾವ ಕ್ರಾಂತಿಗೆ ಕೈ ಹಾಕಲಿದ್ದಾರೆ ಗೊತ್ತಾ? ಹೌದು, ಮಾನವ ಕುಲವನ್ನ ಮಂಗಳ ಗ್ರಹಕ್ಕೆ ಕರೆದೊಯ್ಯುವ ಅವರ ಕನಸು ಶೀಘ್ರದಲ್ಲಿಯೇ ನನಸಾಗಲಿದೆ. ಇತಿಹಾಸದ ಪುಟಗಳಲ್ಲಿ ಯಾರೂ ತಲುಪದ ಶಿಖರವನ್ನೇರಿ ನಿಂತಿರುವ ಎಲನ್ ಮಸ್ಕ್ ಎಂಬ ಈ ಅದ್ಭುತ ಮಾಂತ್ರಿಕನಿಗೆ ಇಡೀ ವಿಶ್ವವೇ ಈಗ ಸಲಾಮಿಯಂತಿದೆ. ಜಾಗತಿಕ ಬಾಹ್ಯಾಕಾಶ ರಂಗದಲ್ಲಿ ಈಗ ಎಲನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಹೊಸ ಇತಿಹಾಸವನ್ನ ಬರಿತಾ ಇದೆ. ಇಡೀ ವಿಶ್ವವೇ ಮಸ್ಕ್ ಸಾಮ್ರಾಜ್ಯದತ್ತ ತಿರುಗಿ ನೋಡ್ತಾ ಇದೆ. ಕೇವಲ ಭೂಮಿಯ ಮೇಲಷ್ಟೇ ಅಲ್ಲ, ಈಗ ಅಂತರಿಕ್ಷದಲ್ಲಿಯೂ AI ಡೇಟಾ ಸೆಂಟರ್ಗಳನ್ನ ನಿರ್ಮಿಸೋದಕ್ಕೆ ಸ್ಪೇಸ್ ಎಕ್ಸ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ. ಹೌದು, ಬಾಹ್ಯಾಕಾಶದಲ್ಲಿಯೇ ಸೂಪರ್ ಕಂಪ್ಯೂಟರ್ಗಳು ಕೆಲಸ ಮಾಡಲಿವೆ. ಈ ಮಹಾ ಯೋಜನೆಗಳಿಗಾಗಿ ಈಗ ಭಾರಿ ಪ್ರಮಾಣದ ಬಂಡವಾಳದ ಅಗತ್ಯವಿದ್ದು, ಅದಕ್ಕಾಗಿಯೇ ಸ್ಪೇಸ್ ಎಕ್ಸ್ ಮಾರುಕಟ್ಟೆಯಿಂದ ಹಣ ಸಂಗ್ರಹಿಸ್ತಾ ಇದೆ.
ಇದು ಇತಿಹಾಸದಲ್ಲೇ ಯಾರೂ ನೋಡದೇ ಇರುವಂತಹ ಸಾಮ್ರಾಜ್ಯ. ಇದು ಕೇವಲ ಹಣದ ಹಸಿವಲ್ಲ, ಇಡೀ ಬ್ರಹ್ಮಾಂಡವನ್ನೇ ಆಳುವ ಕನಸುಗಾರನ ಕತೆ. ಇತಿಹಾಸ ಪುಟಗಳನ್ನ ಒಮ್ಮೆ ತಿರುಗಿ ನೋಡಿ. ಜಗತ್ತಿನ ಯಾವುದೇ ರಾಜ, ಮಹಾರಾಜ ಅಥವಾ ಉದ್ಯಮಿ ಕೂಡ ಇಷ್ಟು ಅಪಾರ ಆಸ್ತಿಯನ್ನ ಹೊಂದಿರಲಿಲ್ಲ. ಈ ಭೂಮಿಯ ಮೇಲಿನ ಶ್ರೀಮಂತರ ಪಟ್ಟಿಯಲ್ಲಿ ಅತಿ ಎತ್ತರಕ್ಕೆ ಜಿಗಿದಿರುವ ಈ ಧೀಮಂತ ಈಗ ಇಡೀ ವಿಶ್ವವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಸದ್ಯ ಈ ಮಹಾ ಕುಬೇರನ ಮುಂದಿನ ಪ್ಲಾನ್ ಏನು ನೋಡೋಣ ಬನ್ನಿ. ಇದೀಗ ಸ್ಪೇಸ್ ಎಕ್ಸ್ ನ ಅಲ್ಟಿಮೇಟ್ ಟಾರ್ಗೆಟ್ ಇರೋದು ಕೆಂಪು ಗ್ರಹ ಮಂಗಳ ಮೇಲೆ. ಹೌದು, ಕೋಟ್ಯಾಂತರ ಮೈಲಿ ದೂರದಲ್ಲಿರುವ ಮಂಗಳ ಗ್ರಹದ ಮೇಲೆ ಮಾನವನನ್ನ ಕಳುಹಿಸೋದು. ಅಷ್ಟು ಮಾತ್ರವಲ್ಲ, ಅಲ್ಲಿ ಮನುಷ್ಯನ ಹೊಸ ಸಾಮ್ರಾಜ್ಯವನ್ನೇ ಕಟ್ಟುವ ದಶಕಗಳ ಕನಸು ಈಗ ಕೊನೆಯ ಹಂತಕ್ಕೆ ತಲುಪಿದೆ. ಹೌದು, ಮಂಗಳ ಗ್ರಹದ ಮಷಿನ್ ಸಂಶೋಧನೆ ಮತ್ತು ಅದರ ಪ್ರಗತಿಗಾಗಿ ಸ್ಪೇಸ್ ಎಕ್ಸ್ ಹಗಲಿರುಳು ಶ್ರಮಿಸ್ತಾ ಇದೆ. ಈ ಐತಿಹಾಸಿಕ ಮತ್ತು ಅಪಾಯಕಾರಿ ಸಾಹಸಕ್ಕೆ ಕೋಟಿ ಕೋಟಿ ಹಣದ ಅವಶ್ಯಕತೆ ಇದೆ. ಈ ಬೃಹತ್ ಬಂಡವಾಳವನ್ನ ಕ್ರೋಢೀಕರಿಸಲು ಸ್ಪೇಸ್ ಎಕ್ಸ್ ಈಗ ವಿಶ್ವಾದ್ಯಂತ ಹಣ ಸಂಗ್ರಹಿಸಲು ಮಹಾ ಅಭಿಯಾನಕ್ಕೆ ಇಳಿದಿದೆ. ಅಂತರಿಕ್ಷದಲ್ಲಿ ಹೊಸ ಕ್ರಾಂತಿ, ಕಕ್ಷೆಯಲ್ಲಿ ಎಐ ಡೇಟಾ ಸೆಂಟರ್, ಭೂಮಿಯ ಮೇಲೆ 100 ಲಕ್ಷ ಕೋಟಿಯ ಸಾಮ್ರಾಜ್ಯ. ಎಲ್ಲದಕ್ಕೂ ಮಿಗಿಲಾಗಿ ಮಂಗಳ ಗ್ರಹದ ಮೇಲೆ ಮಾನವನ ಪಾದಾರ್ಪಣೆ. ಎಲಾನ್ ಮಸ್ಕ್ ರವರ ಈ ಮಹಾ ಕನಸುಗಳು ನನಸಾಗುವತ್ತ ದಾಪುಗಾಲು ಇರುತ್ತಿದೆ. ಸ್ಪೇಸ್ ಎಕ್ಸ್ ಇಡೀ ಮಾನವ ಕುಲದ ಭವಿಷ್ಯವನ್ನೇ ಬದಲಾಯಿಸೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಇದು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.